ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್. ಇವತ್ತು ಮಕಾನ ಹಾಗೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇದನ್ನು ನಾವು ಹಾಗೆ ಮಾಡಿ ಕೊಡ್ಬೋದು ಅಥವಾ ರಾಗಿ ಸರಿ ಮಾಡುವಾಗ ಒಂದು ಸ್ಪೂನ್ ಅದಕ್ಕೆ ಆ್ಯಡ್ ಮಾಡಿಕೊಂಡು ಕೂಡ ಅದ್ರ ಜೊತೆ ಕೂಡ ಮಾಡ್ಬೋದು. ಮಕಾನ ಹಾಗೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿರೋಂತಹ ಈ ಒಂದು ರೆಸಿಪಿ ಮಕ್ಕಳ ವೆಯ್ಟ್ ಗೇನ್ ಹೆಚ್ಚಾಗೋದ್ರ ಜೊತೆಗೆ ತುಂಬ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ. ಬಿಕಾಸ್ ಪ್ರತಿಯೊಂದು ಡ್ರೈ ಫ್ರೂಟ್ಸ್ಗಳನ್ನು ಈ ಒಂದು ರೆಸಿಪಿನಲ್ಲಿ ಆ್ಯಡ್ ಮಾಡಿರ್ತೀವಿ. ಪ್ರತಿಯೊಂದು ಡ್ರೈ ಫ್ರೂಟ್ಸ್ಗಳು ಹಾಗೆ ಮಕಾನ ಯೂಸ್ ಮಾಡಿರ್ತೀವಿ ಆ್ಯಂಡ್ ತುಪ್ಪ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ. ಮೊದಲನೇದಾಗಿ ಒಂದು ಬಾಣಲೆಗೆ ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪದಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಕ್ಕಳ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ, ಹಾಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಕೂಡ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಅವಲಕ್ಕಿ ಹಾಕ್ಕೊಳ್ಬೇಕು. ತುಪ್ಪದಲ್ಲಿ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದು ಒಂಥರ ಪಫ್ ಥರ ಆಗುತ್ತೆ, ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ಅವಲಕ್ಕಿನ. ಅವಲಕ್ಕಿ ಕೂಡ ವೆರಿ ಗುಡ್ ಫಾರ್ ಹೆಲ್ತ್. ನನಗೆ ಮೊದಲು ಅವಲಕ್ಕಿ ಅಂದ್ರೇ ಆಗ್ತಾ ಇರಲಿಲ್ಲ. ಈ ಒಂದು ಹೆಲ್ತ್ ಬೆನಿಫಿಟ್ಸ್ ನೋಡಿದ್ಮೇಲೆ ಆದಷ್ಟು ಮಕ್ಕಳಿಗೂ ಕೂಡ ಅಷ್ಟೇ ವಾರದಲ್ಲಿ 2 ಸತಿ 3 ಸತಿ ಅವಲಕ್ಕಿಯನ್ನು ಮಾಡಿಕೊಡೋದು ಬೆಸ್ಟು. ಆ್ಯಂಡ್ ಅವಲಕ್ಕಿ ಅದು ಬೇಗ ಡೈಜೆಷನ್ ಆಗುತ್ತೆ. ಹಾಗೆ ಅವಲಕ್ಕಿನಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಎನರ್ಜಿ ಕೊಡುತ್ತೆ ಮಕ್ಕಳಿಗೆ. ಆ್ಯಂಡ್ ಐರನ್, ಕಬ್ಬಿಣಾಂಶ ಅಂತ ಏನು ಹೇಳ್ತೀವಿ, ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆ ಆಗೋದನ್ನು ತಡೆಗಟ್ಟುತ್ತೆ. ಹಾಗೆ ಆ್ಯಂಡ್ ಮಖಾನದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ ಆ್ಯಂಡ್ ಇದು ಟೀತ್ ಹಾಗೆ ಬೋನ್ಸ್ಗಳ ಗ್ರೋತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಪ್ರೋಟೀನ್ ಹೆಚ್ಚಾಗಿರುತ್ತೆ ಆ್ಯಂಡ್ ಇದು ತುಂಬಾ ಎನರ್ಜಿ ಕೊಡುತ್ತೆ ಮಕ್ಕಳಿಗೆ. ಹಾಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಇದರಲ್ಲಿ ತುಂಬಾ ರೆಸಿಪಿ ಮಾಡ್ಬೋದು. ಮಕಾನನ ಜಸ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕಿ ಕೂಡ ಕೊಡ್ಬೋದು. ಅದರಲ್ಲಿ ಖಾರ ಇಷ್ಟಪಡೋರು ಒಂದು ಸ್ವಲ್ಪ ಪೆಪ್ಪರ್ ಹಾಕಿ ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಸ್ವೀಟ್ ಇಷ್ಟಪಡೋರಿಗೆ ಅದಕ್ಕೂ ಕೂಡ ಒಂದು ರೆಸಿಪಿ ಇದೆ. ಬೆಲ್ಲ ಮತ್ತು ಎಳ್ಳು ಅದನ್ನು ಹಾಕಿ ಜಸ್ಟ್ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಕೊಟ್ಟರೆ ಅದು ಕೂಡ ಚೆನ್ನಾಗಿರುತ್ತೆ. ಓವರಾಲ್ ನಾವು ಯಾವುದೇ ರೀತಿನಲ್ಲಿ ಕೊಟ್ಟರೂ ಕೂಡ ಮಕಾನ ಅನ್ನೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಆ ಒಂದು ಮಕಾನಿಸ್ಟಲ್ಲಿ ಅದರಲ್ಲಿ ಮಕಾನನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಕೂಡ ಮಕಾನನ ಯೂಸ್ ಮಾಡಿ ಮಕ್ಕಳಿಗೆ. ಆ್ಯಂಡ್ ಈ ಮಕಾನ ಅನ್ನೋದು ಟೇಸ್ಟ್ಲೆಸ್ ಅಂತ ಹೇಳ್ಬೋದು. ಅದು ಏನೂ ಟೇಸ್ಟೇ ಇರಲ್ಲ. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದು ಇಲ್ಲ. ಸೊ ಸಾಲ್ಟು ಅಥವಾ ಥರ ಏನಾದರೂ ಬೆಲ್ಲ ಆ ಥರ ಏನಾದರೂ ಯೂಸ್ ಮಾಡಿಬಿಟ್ಟು ರೆಸಿಪಿ ಮಾಡಿ ಕೊಟ್ಟರೆ ಬೆಸ್ಟು. ಆ್ಯಂಡ್ ಈ ಥರ ನಾವು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ವ, ಈ ಥರ ನಾವು ಹೊಡೆದ್ರೆ ಅದು ಪುಡಿ ಆಗೋ ಥರ ಇರಬೇಕು. ಇಲ್ಲ ಫಸ್ಟ್ ಆದರೆ ಅದು ಒಂಥರ ಬೆಂಡ್ ಥರ ಇರುತ್ತೆ. ಬಾದಾಮನ್ನು ಕೂಡ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಬಾದಾಮು ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ಲು. ಹಾಗೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಕಾಜು ಅಥವಾ ಗೋಡಂಬಿ ಅಂತ ಏನು ಹೇಳ್ತೀವಿ, ಈ ಒಂದು ಗೋಡಂಬಿ ಇದು ಕಾಸ್ಟ್ಲಿ ಕೂಡ, ಬಟ್ ಒಂದು ಮಕ್ಕಳ ಆರೋಗ್ಯಕ್ಕೆ ಅಷ್ಟೇ ಯೂಸ್ಫುಲ್ ಇದೆ. ಆ್ಯಂಡ್ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ಆ್ಯಂಡ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಕೊಬ್ಬಿನ ಅಂಶ ಅಂದರೆ ಗುಡ್ ಫ್ಯಾಟ್ ಅನ್ನೋದೇನಿರುತ್ತೆ ಅದು ಹೆಚ್ಚಾಗಿರುತ್ತೆ ಆ್ಯಂಡ್ ಐರನ್ ರಿಚ್ ಅಂತ ಹೇಳ್ಬೋದು. ಹಾಗಾಗಿ ಇದು ಅನಿಮಿಯಾ ಅಂದರೆ ಈ ಒಂದು ರಕ್ತಹೀನತೆ ಅಥವಾ ಏನಂತಾರೆ ರಕ್ತ ಕಮ್ಮಿ ಆಗೋದು ಅಂತ ಹೇಳ್ತಾರಲ್ವ, ಅದನ್ನು ಇದು ತಡೆಗಟ್ಟುತ್ತೆ. ಹಾಗೆ ಪಿಸ್ತಾ ಕೂಡ ತುಂಬಾ ಒಳ್ಳೆಯದು. ಪಿಸ್ತಾದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಹಾಗೆ ಫೈಬರ್ ಹೆಚ್ಚಾಗಿರುತ್ತೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ. ನಾನು ಇಲ್ಲಿ ದ್ರಾಕ್ಷಿನ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದು ಒಂಥರ ನ್ಯಾಚುರಲ್ ಸ್ವೀಟ್ನೆಸ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಶಕ್ತಿನ ಕೊಡುತ್ತೆ. ಹಾಗೆ ಇದರಲ್ಲಿ ಕಬ್ಬಿಣಾಂಶ ಮತ್ತು ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ ಆ್ಯಂಡ್ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ. ಆ್ಯಂಡ್ ಫೈಬರ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆ್ಯಂಡ್ ಇದು ಒಂಥರ ನ್ಯಾಚುರಲ್ ಸ್ವೀಟ್ನೆಸ್ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಕೊಟ್ಟಂಗಾಗುತ್ತೆ ಆ್ಯಂಡ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಡೇಟ್ಸ್, ಖರ್ಜೂರ ಅಂತ ಏನು ಹೇಳ್ತೀವಿ, ತೊಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ತೊಗೋಬೇಕು. ಬಿಕಾಸ್ ಮಕ್ಕಳಿಗೆ ಕೊಡೋದಲ್ವ, ಹಾಗಾಗಿ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಆ್ಯಂಡ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಹೆಚ್ಚಾಗಿರುತ್ತೆ. ಹಾಗಾಗಿ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಆ್ಯಂಡ್ ಇದು ಬೋನ್ಸ್ಗೆ ಸ್ಟ್ರೆಂತ್ ಕೂಡ ಕೊಡುತ್ತೆ ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ನಾನಂತರೂ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಡೇಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಅದೆಷ್ಟು ಪ್ಯಾಕೆಟ್ಸ್ ತಿನ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಫೈನಲಿ ಎಲ್ಲ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಕೆಲವೊಂದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಮನೆಯಲ್ಲೇ ಬ್ಲೆಂಡರ್ ಇತ್ತು, ಹಾಗಾಗಿ ನಾನು ಬ್ಲೆಂಡರಲ್ಲೇ ಅದನ್ನೆಲ್ಲ ಐಟಮ್ಸ್ನ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೆ. ಬಿಕಾಸ್ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ಳೋದಲ್ವ, ಸೊ ನಾವು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರೋಕ್ಕಾಗಲ್ಲ.
ಆ್ಯಂಡ್ ಮನೆಯಲ್ಲಿ ಯೂಸ್ ಮಾಡೋಂಥ ಮಿಕ್ಸಿನಲ್ಲಿ ಮಾಡೋದಾದರೆ ಅದು ಫುಡ್ಗೆ ಯೂಸ್ ಮಾಡಿರ್ತೀವಿ, ಸೊ ಅದು ಕೂಡ ಸರಿ ಆಗಲ್ಲ, ಮಕ್ಕಳಿಗೆ ಅಂತ ಕೊಡೋದಲ್ವಾ, ಹಾಗಾಗಿ ಅಲ್ಲಿ ಹಾಕುವಾಗಲೂ ಕೂಡ ಅಷ್ಟೇ ಅದು ತುಪ್ಪ ಹಾಕಿರ್ತೀವಲ್ವ, ಹಾಗಾಗಿ ಇದು ಡ್ರೈ ಪೌಡರ್ ಥರ ಆಗೋದಿಲ್ಲ. ಆ್ಯಂಡು ಈ ಥರ ಒಂದು ಪೌಡರ್ ರೆಡಿ ಇರುತ್ತೆ. ಸೊ ನಮಗೆ ಬೇಕಾದಾಗ ಈ ಒಂದು ಪೌಡರನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇದನ್ನು 2 ಥರ ಯೂಸ್ ಮಾಡ್ಕೊಳ್ಬೋದು. ಹಾಗೆ ತಿಂತಾರೆ ಮಕ್ಕಳು ಅಂತಂದರೆ ಅದನ್ನು ಹಾಗೆ ನಾವು ರೆಡಿ ಮಾಡಿ ಕೊಡ್ಬೋದು. ಬಟ್ ಇಲ್ಲ ಮಕ್ಕಳು ಹಾಗೆ ತಿನ್ನಲ್ಲ, ಹೆವಿ ಆಗುತ್ತೆ ಅನ್ನಂಗಿತ್ತು ಅಂತಂದರೆ ರಾಗಿ ಸರಿಗೆ ಅದನ್ನು ನಾವು 1 ಸ್ಪೂನ್ ಆ್ಯಡ್ ಮಾಡಿಕೊಂಡು ರಾಗಿ ಸರಿ ಜೊತೆ ಕೂಡ ನಾವು ಮಾಡಿಕೊಡ್ಬೋದು. ರಾಗಿ ಸರಿ ಕೊಡ್ತಾಯಿದ್ರು ಕೂಡ ಅಷ್ಟೇ ಈ ಒಂದು ರೆಸಿಪಿನ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಬಿಕಾಸ್ ರಾಗಿ ಸರಿನಲ್ಲಿ ಕೂಡ ಹಾಕಿರ್ತೀವಿ ಕೆಲವೊಂದು ಐಟಮು, ಬಟ್ ನಾವು ಎಕ್ಸ್ಟ್ರಾ ಇದೊಂದು ಸ್ಪೂನನ್ನು ಹಾಕ್ಕೊಂಡು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಬೆಸ್ಟು. ಸಮ್ ಟೈಮ್ ಮಕ್ಕಳು ಊಟ ಮಾಡದೇ ಇರುವಾಗಲೂ ಕೂಡ ಜಸ್ಟ್ ಇದನ್ನೇ ಒಂದು ಸ್ವಲ್ಪ ಮಾಡಿಕೊಟ್ರೆ ಅದನ್ನು ಕೂಡ ತಿನ್ಕೊಳ್ತಾರೆ. ಆ್ಯಂಡ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಮಕ್ಕಳಿಗೆ ಎನರ್ಜಿ ಕೊಡುತ್ತೆ. ಹಾಗಾಗಿ ಈ ಒಂದು ರೆಸಿಪಿನ ಮಾಡಿಟ್ಕೊಳ್ಳೋದು ಬೆಸ್ಟ್. ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಕುಕ್ ಮಾಡಿಕೊಂಡು ಒಂದು ಸ್ವಲ್ಪ ತೆಳುನೂ ಇರಬಾರ್ದು, ಹಾಗೆ ಗಟ್ಟಿ ಕೂಡ ಇರಬಾರ್ದು. ಆ ಥರ ಆದಮೇಲೆ ನಾವು ಇದನ್ನು ಮಕ್ಕಳಿಗೆ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.